ಸರ್ ನೀವೇನಾದ್ರೂ ಹೈಕಮಾಂಡ್ ಅನ್ನ ಭೇಟಿಯಾಗಿ ಇದನ್ನ ಸರಿ ಮಾಡಿ ಇಲ್ಲ, ನಾನು ಭೇಟಿ ಮಾಡಿದಾಗ ನಾನು ಇದನ್ನೇ ಹೇಳ್ತೀನಿ. ಯಾವುದೂ ಕೂಡ ಗೊಂದಲ ಅಥವಾ ವಿಭಿನ್ನವಾದಂಥ ಹೇಳಿಕೆಗಳು ಬರೋದು ಮತ್ತು ಇದೆಲ್ಲ ನಿಂತು ಹೋಗಬೇಕು. ಜನ ನಮ್ಮನ್ನು ಆರಿಸಿ ಕಳಿಸಿದ್ದಾರೆ, ನಾವು ಕೆಲಸ ಮಾಡಬೇಕು. ನಮ್ಮ ಏನು ಭರವಸೆಗಳನ್ನ ಪ್ರಣಾಳಿಕೆಯಲ್ಲೆಲ್ಲ ಹೇಳ್ಕೊಂಡಿದ್ದೋ ಅದನ್ನೆಲ್ಲ ನಾವು ಮಾಡಬೇಕಲ್ವಾ. ಸರ್ ಈಗ ಮುಂದಿನ ವಾರ ಸಾಕಷ್ಟು ಜನ ಹೈಕಮಾಂಡ್ ಭೇಟಿಗೆ ಹೋಗ್ತಾ ಇದ್ದಾರೆ, ನೀವು ಕೂಡ ಹೋಗ್ತೀರಾ? CWC ಮೀಟಿಂಗ್ ಇರೋದ್ರಿಂದ ಸಾಕಷ್ಟು ಜನ ಹೈಕಮಾಂಡ್ ಕೂಡ ಅಲ್ಲೇ ಇರ್ತಾರೆ, ಅದರ ಜೊತೆಗೆ ಸಚಿವರು BK ಹರಿಪ್ರಸಾದ್ ಸೇರಿದ್ದಾರೆ. ನಾನು ಸಂದರ್ಭ ಬಂದಾಗ ಹೋಗ್ತೀನಿ. ಸುಮ್ಮನೆ ಅನವಶ್ಯಕವಾಗಿ ಹೋಗಿ ಡೆಲ್ಲಿ ತುಂಬ ಚಳಿ, ಈಗ ಭಾಳ ಪೊಲ್ಯೂಷನ್ ಬೇರೆ ಅಂತ ಹೇಳ್ತಾರೆ. ಸೊ ಅಲ್ಲೆಲ್ಲ ಹೋಗಿ ಪೊಲ್ಯೂಷನ್ನು ಮತ್ತು ಅದೆಲ್ಲ ಆ ವಾತಾವರಣ ನಮಗೆ ಆರೋಗ್ಯ ಕೆಡಿಸ್ಕೊಳ್ಳೋದು ಬೇಡ ಅಂತ. ಸಲಹೆ ಪಡಿತಲ್ವಾ ತಮ್ಮನ್ನು ಸೇರಿದಂತೆ? ಯಾಕಂದ್ರೆ ನೋಡಿ, ಅವ್ರಿಗೆ ಗೊತ್ತಿದೆ ಹೈಕಮಾಂಡ್ನವ್ರಿಗೆ ಇಂಥದ್ದು ಎಷ್ಟು ನೋಡಿದ್ದಾರೆ ಅವರು. ಇದೆಲ್ಲ ಅವರಿಗೆ ಭಾಳ ಸುಲಭ. ಒಂದು ಕ್ಷಣಾರ್ಧದಲ್ಲಿ ಇಂಥದನ್ನೆಲ್ಲ ತಿಳಿ ಮಾಡ್ತಾರೆ ಅವರು. ಒಂದು ಹೇಳಿಕೆ ಹೈಕಮಾಂಡಿಂದ ಬಂದರೆ ಎಲ್ಲವೂ ತಿಳಿ ಆಗ್ತದೆ. ಅದು ಯಾವ ಸಂದರ್ಭದಲ್ಲಿ ಹೇಳಬೇಕು ಅದನ್ನು ಹೇಳ್ತಾರೆ ಅವರು, ಅದು ಗಮನಿಸ್ತಾರೆ ಅವರು. ಸಂದರ್ಭ ಬಂದಿಲ್ವಾ ಸರ್ ಆ ಥರದ್ದು? ನೋಡಿ, ಈ ರೀತಿ ಇದು ಒಂದು ಕೇಳಿದ್ರೆ ಇನ್ನೊಂದು ಕೇಳಿದ್ರೆ ಮತ್ತೊಂದು ಹೇಳಿದ್ರೆ ಏನು ಉತ್ತರ ಕೊಡಕ್ಕಾಗೋದಿಲ್ಲ. ನೋಡಿ, ಹೈಕಮಾಂಡು ಗಮನಿಸ್ತಾರೆ ಅವ್ರಿಗೆ ಯಾವ ಸಂದರ್ಭದಲ್ಲಿ ಇಂಟರ್ಫಿಯರ್ ಆಗಬೇಕು. ಈಗಾಗಲೇ ಹೇಳಿದಾರಲ್ಲ, ಕರೆದು ಮಾತಾಡ್ತಾರೆ ಅಂತ. ಹಾಗೆ ಕರೆದು ಮಾತಾಡ್ಬೋದು. ಸರಿ, DK ಶಿವಕುಮಾರ್ ಒಂದಲ್ಲಿಲ್ಲ. ಸರ್ ನೀವೇನಾದ್ರೂ ಹೈಕಮಾಂಡ್ ಅನ್ನ ಭೇಟಿಯಾಗಿ ಇದನ್ನ ಸರಿ ಮಾಡಿ ಇಲ್ಲ, ನಾನು ಭೇಟಿ ಮಾಡಿದಾಗ ನಾನು ಇದನ್ನೇ ಹೇಳ್ತೀನಿ. ಯಾವುದೂ ಕೂಡ ಗೊಂದಲ ಅಥವಾ ವಿಭಿನ್ನವಾದಂಥ ಹೇಳಿಕೆಗಳು ಬರೋದು ಮತ್ತು ಇದೆಲ್ಲ ನಿಂತು ಹೋಗಬೇಕು. ಜನ ನಮ್ಮನ್ನು ಆರಿಸಿ ಕಳಿಸಿದ್ದಾರೆ, ನಾವು ಕೆಲಸ ಮಾಡಬೇಕು. ನಮ್ಮ ಏನು ಭರವಸೆಗಳನ್ನ ಪ್ರಣಾಳಿಕೆಯಲ್ಲೆಲ್ಲ ಹೇಳ್ಕೊಂಡಿದ್ದೋ ಅದನ್ನೆಲ್ಲ ನಾವು ಮಾಡಬೇಕಲ್ವಾ. ಸರ್ ಈಗ ಮುಂದಿನ ವಾರ ಸಾಕಷ್ಟು ಜನ ಹೈಕಮಾಂಡ್ ಭೇಟಿಗೆ ಹೋಗ್ತಾ ಇದ್ದಾರೆ, ನೀವು ಕೂಡ ಹೋಗ್ತೀರಾ? CWC ಮೀಟಿಂಗ್ ಇರೋದ್ರಿಂದ ಸಾಕಷ್ಟು ಜನ ಹೈಕಮಾಂಡ್ ಕೂಡ ಅಲ್ಲೇ ಇರ್ತಾರೆ, ಅದರ ಜೊತೆಗೆ ಸಚಿವರು BK ಹರಿಪ್ರಸಾದ್ ಸೇರಿದ್ದಾರೆ. ನಾನು ಸಂದರ್ಭ ಬಂದಾಗ ಹೋಗ್ತೀನಿ. ಸುಮ್ಮನೆ ಅನವಶ್ಯಕವಾಗಿ ಹೋಗಿ ಡೆಲ್ಲಿ ತುಂಬ ಚಳಿ, ಈಗ ಭಾಳ ಪೊಲ್ಯೂಷನ್ ಬೇರೆ ಅಂತ ಹೇಳ್ತಾರೆ. ಸೊ ಅಲ್ಲೆಲ್ಲ ಹೋಗಿ ಪೊಲ್ಯೂಷನ್ನು ಮತ್ತು ಅದೆಲ್ಲ ಆ ವಾತಾವರಣ ನಮಗೆ ಆರೋಗ್ಯ ಕೆಡಿಸ್ಕೊಳ್ಳೋದು ಬೇಡ ಅಂತ. ಸಲಹೆ ಪಡಿತಲ್ವಾ ತಮ್ಮನ್ನು ಸೇರಿದಂತೆ? ಯಾಕಂದ್ರೆ ನೋಡಿ, ಅವ್ರಿಗೆ ಗೊತ್ತಿದೆ ಹೈಕಮಾಂಡ್ನವ್ರಿಗೆ ಇಂಥದ್ದು ಎಷ್ಟು ನೋಡಿದ್ದಾರೆ ಅವರು. ಇದೆಲ್ಲ ಅವರಿಗೆ ಭಾಳ ಸುಲಭ. ಒಂದು ಕ್ಷಣಾರ್ಧದಲ್ಲಿ ಇಂಥದನ್ನೆಲ್ಲ ತಿಳಿ ಮಾಡ್ತಾರೆ ಅವರು. ಒಂದು ಹೇಳಿಕೆ ಹೈಕಮಾಂಡಿಂದ ಬಂದರೆ ಎಲ್ಲವೂ ತಿಳಿ ಆಗ್ತದೆ. ಅದು ಯಾವ ಸಂದರ್ಭದಲ್ಲಿ ಹೇಳಬೇಕು ಅದನ್ನು ಹೇಳ್ತಾರೆ ಅವರು, ಅದು ಗಮನಿಸ್ತಾರೆ ಅವರು. ಸಂದರ್ಭ ಬಂದಿಲ್ವಾ ಸರ್ ಆ ಥರದ್ದು? ನೋಡಿ, ಈ ರೀತಿ ಇದು ಒಂದು ಕೇಳಿದ್ರೆ ಇನ್ನೊಂದು ಕೇಳಿದ್ರೆ ಮತ್ತೊಂದು ಹೇಳಿದ್ರೆ ಏನು ಉತ್ತರ ಕೊಡಕ್ಕಾಗೋದಿಲ್ಲ. ನೋಡಿ, ಹೈಕಮಾಂಡು ಗಮನಿಸ್ತಾರೆ ಅವ್ರಿಗೆ ಯಾವ ಸಂದರ್ಭದಲ್ಲಿ ಇಂಟರ್ಫಿಯರ್ ಆಗಬೇಕು. ಈಗಾಗಲೇ ಹೇಳಿದಾರಲ್ಲ, ಕರೆದು ಮಾತಾಡ್ತಾರೆ ಅಂತ. ಹಾಗೆ ಕರೆದು ಮಾತಾಡ್ಬೋದು. ಸರಿ, DK ಶಿವಕುಮಾರ್